ಬೆಳಗ್ಗೆ 3ನೇ ಜಾವಕ್ಕೆ ಬಿಟ್ಟ ಅವನನ್ನು ಮುದ್ದಾಗಿ ಬೈತಾ ಎದೆ ಮೇಲೆ ವಾಲದ್ಲು ಅನ್ವಿಕಾ. ಯೋಚಿಸ್ತಾ ಅವಳ ಮುಂಗುರುಳನ್ನು ಸರಿಪಡಿಸ್ತಿದ್ದ ಅರ್ಜುನ್. ಅರ್ಜುನ್ ನಾವು ಗಂಡ ಹೆಂಡ್ತಿ ಅಂತ ಹೀರಾ ಹತ್ರ ಹೇಳಬೇಕು ಅಂದ್ಕೊಂಡಿದ್ದೀನಿ. ತಾತ ಕೂಡ ಹೇಳೋದಕ್ಕೆ ಹೇಳಿದ್ದಾರೆ. ಹೇಳಿದ್ರೆ ಏನಾಗುತ್ತೆ? ಅವಳಿಗೆ ನಮ್ಮ ಮೇಲೆ ಕೋಪ ಬರುತ್ತೆ ಅಷ್ಟೇನಾ? ಇಲ್ಲಿ ಇರಲ್ಲ ಅಂತ ಹೊರಟು ಹೋಗ್ತಾಳೆ. ಇವಾಗಲೇ ಅಷ್ಟು ಅವಸರ ಇಲ್ಲ, ತಿಳಿಬೇಕಾದ ಸಮಯ ತಿಳಿಯುತ್ತೆ. ಹಾಗಾದರೆ ಹೇಳೋದು ಬೇಡವಾ? ಬೇಡ. ಸ್ವಲ್ಪ ಹೊತ್ತು ಶಾಲೆಯ ಹರಟೆ ಹೊಡಿತಾ ನಿದ್ದೆಗೆ ಜಾರಿದ ಅನ್ವಿಕಾಳಿಗೆ ಸೀರೆ ಉಡಿಸಿ ಎತ್ಕೊಂಡು ಬಂದು ಕೋಣೆಯನ್ನು ಮಲಗಿಸಿ ಹೊದಿಕೆ ಒದಿಸಿ ಅಚ್ಚುಕಟ್ಟಾಗಿ ಮಲಗಿದ್ದ ಹೀರಾ ಮತ್ತು ಖುಷಿಯನ್ನು ಸ್ವಲ್ಪ ಹೊತ್ತು ನೋಡಿ ಅವನು ಹೊರಟು ಹೋದ. ಬೆಳಗ್ಗೆ ಮಕ್ಕಳು ಏಳುವಷ್ಟರಲ್ಲಿ ಅನ್ವಿಕಾ ಸ್ನಾನ ಮಾಡಿ ದೀಪ ಹಚ್ಚಿ ತಿಂಡಿ ಮತ್ತು ಮಧ್ಯಾಹ್ನದ ಅಡುಗೆಯನ್ನು ಸಿದ್ಧಪಡಿಸ್ತಿದ್ಲು. ಶಾಲೆಗೆ ತಯಾರಾಗಲು ಖುಷಿಗೆ ಹೀರಾ ಸಹಾಯ ಮಾಡ್ತಿರೋದನ್ನು ಮುದ್ದಾಗಿ ನೋಡ್ತಿದ್ದ ಅನ್ವಿಕಾ ಹೀರಾಳಿಗೆ ಮುತ್ತು ನೀಡಿದ್ಲು. ನನಗೆ ಜಡೆ ಹೀಗೆ ಹಾಕೋದು ಮಾತ್ರ ಬರುತ್ತೆ ಅಂದ್ಲು ಹೀರಾ ಪೋನಿ ಟೈನ್ ಹಾಕುತ್ತಾ. ಚೆನ್ನಾಗಿದೆ ಕಣೋ, ಆದರೆ ನನಗಿಂಥ ಕೇಶವಿನ್ಯಾಸ ಬೇಕು ಅನ್ನೋತ್ತ ಫೋನಲ್ಲಿ ರಿಬ್ಬನ್ ಹಾಕ್ಕೊಂಡಿರೋ ಶಾಲಾ ಹುಡುಗಿಯರ ಫೋಟೋ ತೋರಿಸಿದ್ಲು. ನಗ್ತಾ, ಹೀಗೆ ಹಾಕಿಸ್ಕೊಳ್ಬೇಕು ಅಂದರೆ ಕೂದಲಿನ ಉದ್ದ ಸ್ವಲ್ಪ ಜಾಸ್ತಿ ಇರಬೇಕು, ಆದರೂ ಪ್ರಯತ್ನ ಪಡ್ತೀನಿ ಅಂತ ಹೀರಾಳಿಗೆ ರಿಬ್ಬನ್ ಕಟ್ಟಿ ಜಡೆ ಹಾಕಿದ್ಲು. ಇಷ್ಟ ಆಯಿತಾ? ತುಂಬ. ಕನ್ನಡಿಯಲ್ಲಿ 2 ಜಡೆಗಳನ್ನ ನೋಡ್ಕೊಳ್ತಾ ನಾನೆಂದು ಹೀಗೆ ಹಾಕ್ಕೊಂಡಿರಲಿಲ್ಲ ಅಂತ ಸಂಭ್ರಮದಿಂದ ಹೇಳಿದ್ಲು. ಅಂದೇ ಹೀರಾಳ ಶಾಲೆಯ ಮೊದಲ ದಿನವಾದ್ದರಿಂದ ಅವಳನ್ನು ಅಪಾರ್ಟ್ಮೆಂಟ್ ಹತ್ತಿರ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲು. ಮಾನ್ಸ್ಟರ್ ಬರಲಿಲ್ವಾ? ಇಲ್ಲ, ಏನೋ ಕೆಲಸ ಇದೆ ಅಂತ ಬೆಳಿಗ್ಗೆ ಹೊರಟು ಹೋದ್ರು ಅಂತ ಹೇಳಿ ಮಕ್ಕಳೊಂದಿಗೆ ಶಾಲೆಗೆ ಬಂದಳು. ಹೀರಾಳನ್ನು ಶಾಲೆಗೆ ಸೇರಿಸಿ ಕ್ಲಾಸಿಗೆ ಕರ್ಕೊಂಡು ಹೋಗಿ ಅವಳನ್ನು ಪರಿಚಯಿಸಿ, ಇವತ್ತು ಒಂದಿನ ಸ್ವಲ್ಪ ಹೊಂದ್ಕೋ, ಪುಸ್ತಕಗಳು ಬರುತ್ತವೆ ಸರಿನಾ ಅಂದ್ಲು ಅನ್ವಿಕಾ. ಬಹಳ ದಿನಗಳ ರಜೆ ನಂತರ ಬಂದ ಅನ್ವಿಕಾಳನ್ನು ಶಾಲೆಯ ಸಿಬ್ಬಂದಿಯೆಲ್ಲ ಮಾತನಾಡಿಸಿದ್ರಿಂದ ಆ ದಿನ ಎಲ್ಲರಿಗೂ ಸಂತೋಷದಿಂದ ಕಳೆಯಿತು. ಮಕ್ಕಳೊಂದಿಗೆ ಮನೆಗೆ ಬಂದ ಅನ್ವಿಕಾಳಿಗೆ ಅರ್ಜುನ್ ಹಾಲ್ನಲ್ಲಿ ದರ್ಶನ ನೀಡಿದ. ಅವನು ಲ್ಯಾಪ್ಟಾಪ್ನಲ್ಲಿ ಗಂಭೀರವಾಗಿ ಕೆಲಸ ಮಾಡ್ತಾ ಇದ್ದರೆ ಖುಷಿ ತಕ್ಷಣ ಹೋಗಪ್ಕೊಂಡು, ನಿನ್ನ ಮಿಸ್ ಮಾಡಿಕೊಂಡೆ ಡ್ಯಾಡಿ ಅಂದ್ಲು. ನಾನು ಕೂಡ ಬಂಗಾರ ಅಂತ ಅವಳನ್ನ ಎತ್ಕೊಂಡು ಮುತ್ತು ನೀಡಿ, ಫ್ರೆಶ್ ಆಗಿ ಬಾ, ಹಾಗೆ ಹೊರಗೆ ಹೋಗೋಣ ಅಂದ. ಓಕೆ ಅಂತ ಅವಳು ಓಡ್ ಹೋದ್ಲು. ತನ್ನನ್ನು ಕರೀಲಿಲ್ಲ ಅಂತ ಹೀರಾ ಮುನಿಸ್ಕೊಂಡು ಹೋದ್ಲು. ಅವರಿಗೆ ತಿಂಡಿ ಮಾಡಲು ಅನ್ವಿಕಾ ಅಡುಗೆ ಮನೆಗೆ ಹೋದರೆ ಖುಷಿಯ ಜೊತೆ ಹೀರಾ ಕೂಡ ಫ್ರೆಶ್ ಆಗಿ ರಾತ್ರಿ ಉಡುಪಿನಲ್ಲಿ ಬಂದಳು. ಅವಳ ಕಡೆಗೆ ಅರ್ಜುನ್ ನೋಡಲಿಲ್ಲ. ಅನ್ವಿಕಾ ಕೊಟ್ಟ ತಿಂಡಿ ತಿಂತ, ನನ್ನನ್ನು ಕೂಡ ಕರ್ಕೊಂಡು ಹೋಗೋದಕ್ಕೆ ಹೇಳು ಅನ್ವಿಕಾ ಅಂದ್ಲು ಹೀರಾ. ತಟ್ಟಿಯನ್ನು ಮೇಜಿನ ಮೇಲೆ ಇಡ್ತಾ, ನಿಮ್ಮ ಜೊತೆ ಹೀರಾ ಕೂಡ ಬರ್ತಾಳೆ, ಕರ್ಕೊಂಡು ಹೋಗಿ ಸ ಅಂದ್ಲು ಅನ್ವಿಕಾ. ಬರಬೇಕು ಅಂದ್ಕೊಂಡ್ರೆ ಕೇಳಬೇಕು, ನಾನು ಬರ್ತೀನಿ ತಕ್ಷಣ ಹೇಳಿದ್ಲು ಹೀರಾ. ಎದ್ದು ಬೈಕ್ ಕೀ ತಗೊಂಡು ಅರ್ಜುನ್ ಖುಷಿಯನ್ನು ಎತ್ಕೊಂಡು ಬಾ ಅಂದ. ನಗ್ತಾ ಅನ್ವಿಕಾಳ ಕೆನ್ನೆಗೆ ಮುತ್ತು ನೀಡಿ, ಧನ್ಯವಾದ ಅನ್ವಿಕಾ ಅಂತ ಸಂಭ್ರಮದಿಂದ ಹೇಳಿದ್ಲು ಹೀರಾ. ರಾತ್ರಿ ಊಟ ನಾವಲ್ಲೇ ಬರುವಾಗ ಏನಾದರೂ ತರ್ತೀವಿ, ಅಡುಗೆ ಮಾಡಬೇಡ ಅಂತ ಅನ್ವಿಕಾಳಿಗೆ ಹೇಳಿ ಮಕ್ಕಳ ಜೊತೆ ಕೆಳಗೆ ಬಂದು ಬೈಕ್ ತೆಗಿತಾ ಇದ್ದರೆ, ಬೈಕ್ನಲ್ಲ ಅಂತ ಹೀರಾ ಆಶ್ಚರ್ಯದಿಂದ ಕೇಳಿದ್ಲು. ಯಾಕೆ ಬರಲ್ವಾ ಅಂದ ಅರ್ಜುನ್. ಬರ್ತೀನಿ, ಬೈಕ್ ಸವಾರಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಿದ್ರೆ ಖುಷಿ ಮತ್ತು ಹೀರಾ ಇಬ್ಬರಿಗೂ ಹೆಲ್ಮೆಟ್ ಹಾಕಿ ಮಗುವನ್ನು ಮುಂದೆ ಕೂರಿಸ್ಕೊಂಡು ಅವನು ಕೂತ. ಮೇಲೆ ಬಾಲ್ಕನಿಯಿಂದ ಅನ್ವಿಕಾ ನೋಡ್ತಿದ್ಲು ಹೀರಾ ಹತ್ತಾಳ ಇಲ್ವಾ ಅಂತ. 1 ನಿಮಿಷ ಯೋಚಿಸಿ ಹೀರಾ ಹತ್ತು ಕೂತ್ಲು. ಗಟ್ಟಿಯಾಗಿ ಹಿಡ್ಕೊ ಬೀಳ್ತೀಯಾ ಅಂತ ಫೋನ್ ಜೇಬಿನಲ್ಲಿ ಇಟ್ಕೊಂಡು ಬೈಕ್ ಸ್ಟಾರ್ಟ್ ಮಾಡ್ದ. ಅವರು ಕಾಣದಷ್ಟು ದೂರ ಹೋಗೋವರೆಗೂ ನೋಡಿ ಒಳಗೆ ಬಂದ ಅನ್ವಿಕಾ ಫೋನ್ ನೋಡಿದ್ಲು. ವಿಶ್ರಾಂತಿ ತಗೋ ಅನ್ನೋ ಅರ್ಜುನ್ ಸಂದೇಶ ನೋಡಿ ನಗ್ತಾ ಫ್ರೆಶ್ ಆಗಿ ರಾತ್ರಿಯ ನಿದ್ದೆಯಲ್ಲಿದ್ದ ಆಯಾಸಕ್ಕೆ ಮಂಚ ಏರಿದ್ಲು. ಮೈಥಿಲಿ ಬೆಂಗಳೂರಿಗೆ ಬಂದಳು. ಅನ್ವಿಕಾ ಅವರಿರೋ ಅಪಾರ್ಟ್ಮೆಂಟ್ ಎದುರಿಗಿರೋ ಇನ್ನೊಂದು ಅಪಾರ್ಟ್ಮೆಂಟ್ನ ಒಂದು ಫ್ಲ್ಯಾಟ್ನಲ್ಲಿ ವಿನಯ್ ಜೊತೆ ಬಾಡಿಗೆಗೆ ಬಂದಳು. ಮನೆ ಚೆನ್ನಾಗಿದೆ ಅಲ್ವಾ? ವಿಶಾಲವಾಗಿದ್ದ ಫ್ಲ್ಯಾಟ್ ನೋಡ್ದ ವಿನಯ್ ಅಂದ. ಸಂಸಾರ ಹೂಡಲು ಬಂದಿಲ್ಲ ಇಲ್ಲಿ, ಚೆನ್ನಾಗಿದ್ರೆ ಏನು ಬಿಟ್ಟರೆ ಏನು ಅಂತ ಬೇಸರದಿಂದ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಳ್ತಾ, ಹಸುವಾಗ್ತಿದೆ, ಊಟ ಆರ್ಡರ್ ಮಾಡು, ಫ್ರೆಶ್ ಆಗಿ ಬರ್ತೀನಿ ಅಂತ ತನಗೆ ಬೇಕಾದದನ್ನು ಹೇಳಿದ್ಲು. ನಿಟ್ಟುಸಿರು ಬಿಡ್ತಾ ಇಬ್ಬರಿಗೂ ಊಟ ಆರ್ಡರ್ ಮಾಡ್ದ ವಿನಯ್. ಅನಾಮಧೇಯ ನಂಬರ್ನಿಂದ ಬರ್ತಿರುವಂಥ ಕರೆಯನ್ನು ನೋಡಿ ಯಾರಂತ ಯೋಚಿಸ್ತಾ ರಿಸೀವ್ ಮಾಡಿ ಹಲೋ ಅಂದ. ಹೇಗಿದೆಯಾ ವಿನಯ್? ಅತ್ತ ಕಡೆಯಿಂದ ಒಂದು ಗಂಭೀರವಾದ ಧ್ವನಿ ಕೇಳಿಸ್ತು. ಯಾರು ನೀನು? ಗಂಭೀರವಾಗಿ ಕೇಳ್ದ. ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ, ಆದರೆ ನಿನ್ನ ಜೊತೆ ಇರೋ ಹುಡುಗಿಗೂ ನಿನಗೂ ಏನು ಸಂಬಂಧ? ಬಾಯಿ ಮುಚ್ಚು, ಯಾರು ನೀನು? ಯಾರಂದ್ಕೊಂಡು ನನಗೆ ಫೋನ್ ಮಾಡಿದ್ಯಾ ಅಂತ ಕೋಪಗೊಂಡ. ಅಷ್ಟೊಂದು ಹಾರಾಡಬೇಡ ತಮ್ಮ, ನೀನು ಯಾವ ಕೆಲಸದ ಮೇಲೆ ಆ ಅರ್ಜುನ ಎದುರು ಮನೆಯ ಫ್ಲ್ಯಾಟ್ನಲ್ಲಿ ಸೇರಿದೆಯೋ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದೆಯಾ? ವಿನಯ್ಗೆ ಒಂದು ಕ್ಷಣ ದಿಗಿಲಾಯಿತು. ಹೇಯ್, ಯಾರು ನೀನು? ನನ್ನನ್ನು ಗಮನಿಸ್ತಿದೆಯಾ ಅಂತ ಭಯವನ್ನು ಮುಚ್ಚಿಡ್ತಾ. ಆಕಾಶವಾಣಿ, ನಾನು ಏನೋ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನೋಡ್ತಿದ್ಯಾ?
ಸರಿಯಾಗಿ ಊಹಿಸ್ದೆ. ಆದರೆ ನನಗೆ ಅರ್ಜೆಂಟಾಗಿ ಒಂದು 10,000 ಬೇಕು. ಈಗ ನಿಮ್ಮನೆಗೆ ಒಬ್ಬ ಹಾಲು ಮಾರೋನು ಬರ್ತಾನೆ. ಅವನ ಕೈಗೆ ಆ ಹಣ ಕೊಟ್ಟು ಕಳಿಸಲ್ಲ ಏನು ಮಾಡ್ತೀಯಾ? ಆಹಾಹಾ ಅಂತ ಗಟ್ಟಿಯಾಗಿ ನಗ್ತಾ, ನಾನು ಏನು ಮಾಡ್ತೀನಿ ಅಂತ ನಿನಗೆ ವಿಡಿಯೋ ಕಳಿಸ್ತೀನಿ, ನೋಡಿದ್ಮೇಲೆ ಹೇಳು ಅಂತ ಫೋನ್ ಕಟ್ ಮಾಡ್ದ. ಮುಖದಲ್ಲಿ ಬೆವರ್ತಾ, ಇವನು ಯಾರೋ ನನ್ನ ಪ್ರಾಣಕ್ಕೆ ಅಂಟ್ಕೊಂಡಿದ್ದಾನಲ್ಲ ಅಂತ ಗೋಳಾಡ್ತಾ ಬಂದ ವಿಡಿಯೋ ನೋಡಿದ ವಿನಯ್ ಕಣ್ಣುಗಳು ದೊಡ್ಡದಾದವು. ಅನ್ವಿಕಾ ಅವರನ್ನು ಹಿಂಬಾಲಿಸ್ತಿರೋ ವಿನಯ್ ಆ ವಿಡಿಯೋದಲ್ಲಿದ್ದ. ಏಟಿಗೆ ತಲೆ ಕೆಲಸ ಮಾಡಿದಂತಾಯಿತು. ಬರ್ತಿರೋ ಕರೆಯನ್ನು ರಿಸೀವ್ ಮಾಡಿ, ಹೆಲೋ, ನಿಜವಾಗಿಯೂ ನೀನು ನನ್ನ ಹಿಂಬಾಲಿಸ್ತಿದ್ಯಾ ಅಂತ ಆತಂಕದಿಂದ. ಸುಳ್ಳು ಹೇಳಿದ್ರೆ ನನಗೇನು ಬರುತ್ತೆ ಮಾವ? ನಿನ್ನ ರಹಸ್ಯಗಳು ನನ್ನ ಹತ್ರ ಇವೆ. ಅವು ಹಾಗೆ ಸುರಕ್ಷಿತವಾಗಿರಬೇಕಾದ್ರೆ ನಾನು ಕೇಳಿದಾಗ ಹಣ ಕಳಿಸ್ತಿರ್ಬೇಕು. ಇಲ್ಲದಿದ್ದರೆ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ಕೊಡ್ತೀನಿ. ಸದ್ಯಕ್ಕೆ ಹಾಲಿನವನಿಗೆ 10,000 ಕೊಟ್ಟು ಕಳಿಸು ಅಂತ ಫೋನ್ ಕಟ್ ಮಾಡ್ದ. ವಿನಯ್ಗೆ ಏನೂ ಅರ್ಥ ಆಗದೆ ಹಾಗೆ ಯೋಚಿಸ್ತಿದ್ರೆ, ಊಟ ಇನ್ನೂ ಬಂದಿಲ್ವಾ ಅಂತ ಫ್ರೆಶ್ ಆಗಿ ಬಂದು ಮೈಥಿಲಿ ಕೇಳಿದ್ಲು. ಯಾರೋ ಅಪರಿಚಿತ ನಂಬರ್ನಿಂದ ಕರೆ ಮಾಡಿ ಹಣಕ್ಕೆ ಪೀಡಿಸ್ತಿದ್ದಾರೆ ಅಂತ ಮೈಥಿಲಿಂದ ಗಂಭೀರವಾಗಿ ಹೇಳಿದ ವಿನಯ್. ಏನು? ಒಂದು ಕ್ಷಣದ ನಂತರ ಮೈಥಿಲಿ ಗಟ್ಟಿಯಾಗಿ ಕೂಗಿದ್ಲು. ಹೌದು ಅಂತ ನಡೆದಿದ್ದನ್ನು ಹೇಳಿ, ನಾನು ಅವ್ರನ್ನ ವಿಡಿಯೋ ಮಾಡೋದು, ಫೋಟೋ ತೆಗೆಯೋದನ್ನು ಯಾರೋ ಗಮನಿಸಿದ್ದಾರೆ. ಅವುಗಳನ್ನೇ ನನಗೆ ತಿರುಗಿ ಕಳಿಸ್ತಿದ್ದಾರೆ. ಈಗ 10,000 ಹಣ ಕೊಡಬೇಕು ಅಂತ ಬೆದರಿಸ್ತಿದ್ದಾರೆ ಅಂದ. ಲೇ ಹುಚ್ಚ, ಏನು ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಬುದ್ಧಿ ಏನಾದರೂ ಹೋಗಿದೆಯಾ ಅಂತ ಮೈಥಿಲಿ ರೇಗ್ತಿದ್ರೆ, ಅಬ್ಬಾ ನಾನು ಹೇಳ್ತಿರೋದು ನಿಜ ಮೈಥಿಲಿ, ಬೇಕಿದ್ರೆ ನೋಡು ಅಂತ ಫೋನ್ ಸಂಭಾಷಣೆಯ ಧ್ವನಿ ಮುದ್ರಣವನ್ನು ಮೈಥಿಲಿ ಮುಂದೆ ಇಟ್ಟು ಕೇಳಿಸ್ತಾ ವಿನಯ್. ಅದನ್ನು ಕೇಳ್ತಾ ಮೈಥಿಲಿ ಆಘಾತಕ್ಕೊಳಗಾಗಿ ಏನಿದು ಅಂತ ಹುಬ್ಬುಗಂಟಿಕ್ಕಿದ್ಲು. ಗೊತ್ತಿಲ್ಲ, ನಾನಿದನ್ನು ಊಹಿಸಿರಲಿಲ್ಲ ಅಂತ ವಿನಯ್ ಹೇಳ್ತಿದ್ದಂತೆ ಅವನ ಶರ್ಟ್ ಕಾಲರ್ ಹಿಡಿದು, ಏನೋ ನಾಟಕ ಮಾಡಿದೀಯಾ, ಹಣಕ್ಕಾಗಿ ನೀನು ಯಾರನ್ನೋ ಗೊತ್ತು ಮಾಡಿ ಅವನ ಹತ್ರ ಫೋನ್ ಮಾಡಿಸಿ ಇದೆಲ್ಲ ಮಾಡಿದೀಯಲ್ವಾ ಅಂದ್ಲು ಸಿಟ್ಟಿನಿಂದ. ಬಾಯಿ ಮುಚ್ಚು, ಹಣಕ್ಕಾಗಿಂತ ತಕ್ಕೊಳ್ಳೋ ಕೆಲಸ ಮಾಡುವ ಅಭ್ಯಾಸ ನನಗಿಲ್ಲ ಅಂತ ಗಂಭೀರವಾಗಿ. ಹೌದಾ, ಹಾಗಾದರೆ ಈಗ ನಾನು ಹೇಳಿದ್ದನ್ನು ನೀನು ಯಾಕೆ ಮಾಡಿದೀಯಾ? ಹಣಕ್ಕಾಗಲ್ವಾ ಅಂದ್ಲು ಅಷ್ಟೇ ಗಂಭೀರವಾಗಿ. ಅಲ್ಲ, ನಿನ್ನ ಮೇಲಿನ ಇಷ್ಟದಿಂದ, ನೇರವಾಗಿ ದೃಢವಾಗಿ ಹೇಳಿಬಿಟ್ಟ ವಿನಯ್. ಬಾಯಿ ಮುಚ್ಚು, ಇಷ್ಟ ಏನಿಷ್ಟ? ಇದೆಲ್ಲಿಂದ ಬಂತು? ನಿನ್ನೆವರೆಗೆ ನಾನೇನು ನೀನೇನು ಅಂಥದ್ರಲ್ಲಿ ಇವತ್ತು ಇಷ್ಟ ಅಂದರೆ ನಂಬಿಡ್ತೀನಾ? ನೋಡು ಮೈಥಿಲಿ, ನಿನ್ನ ಮೇಲೆ ಕಾಲೇಜಿನಲ್ಲೂ ಪ್ರೀತಿ ಇತ್ತು. ಆದರೆ ಆ ದಿನ ನನ್ನ ಆರ್ಥಿಕ ಪರಿಸ್ಥಿತಿಯಿಂದ ನಿನಗೆ ಹೇಳೋದಕ್ಕಾಗಲಿಲ್ಲ. ನೀನು ನನ್ನನ್ನು ನೋಡ್ತೀಯಾ ಅಂತಲೂ ಅಂದ್ಕೊಂಡಿರಲಿಲ್ಲ. ಆದರೆ ಇವತ್ತು ಅನಿರೀಕ್ಷಿತವಾಗಿ ನೀನೇ ಬಂದು ಸಹಾಯ ಕೇಳಿದ್ದಕ್ಕೆ ಸಂತೋಷ ಆಯಿತು. ಅದಕ್ಕೆ ನೀನು ಕೇಳಿದ ತಕ್ಷಣ ಮಾಡ್ತೀನಿ ಎಂದೆ. ನಿನ್ನ ಮೇಲೆ ಇಷ್ಟ ಇದೆ ಅಂತ ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನೋ, ಈ ಫೋನ್ ಕರೆಯಲ್ಲಿ ನನ್ನ ಪಾಲಿಲ್ಲ ಅಂತಲೂ ಅಷ್ಟೇ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ. ಸತ್ ಹೋದ ನನ್ನ ಅಮ್ಮನ ಮೇಲಾಣೆ ಅಂದ. ವಿನಯ್ ಕಣ್ಣಿನ ಪ್ರಾಮಾಣಿಕತೆಗೆ ಮೈ ಕರಗುತ್ತಾ, ಹಾಗಾದರೆ ಆ ಫೋನ್ ಯಾರು ಮಾಡಿದ್ದು ಅಂತ ಸ್ವಲ್ಪ ಮೆತ್ತ ಕೇಳಿದ್ಲು. ಗೊತ್ತಿಲ್ಲ, ಆದರೆ ನಾವು ಸಂಕಷ್ಟದಲ್ಲಿದ್ದೀವಿ ಮೈಥಿಲಿ, ಬಹಳ ಜಾಗರೂಕತೆಯಿಂದ ಇರಬೇಕು ಅಂದ. ಇಷ್ಟರಲ್ಲೇ ಕರೆಗಂಟೆ ಬಾರಿಸಿದ್ರಿಂದ ಅವನೇ ಇರಬೇಕು ಅಂತ ವಿನಯ್ ಆತಂಕ ಪಡ್ತಿದ್ರೆ, ಹೆದರಬೇಡ, ಇಲ್ಲೇ ಇರು ಅಂತ ಹೋಗಿ ಬಾಗಿಲು ತೆರೆದ್ಲು. ಎದುರಿಗೆ ಮೇಡಮ್ ಊಟ ಅಂತಿದ್ದ ಡೆಲಿವರಿ ಬಾಯ್ ನೋಡಿ ಸಮಾಧಾನಗೊಂಡು ಹಣ ಕೊಟ್ಟು ಬಾಗಿಲನ್ನು ಹಾಕಿದ್ಲು. ಮತ್ತೊಮ್ಮೆ ಮೊಬೈಲ್ ಸದ್ದು ಮಾಡಿದ್ರಿಂದ ನೋಡಿದ ವಿನಯ್. ಮೈಥಿಲಿ ಇತ್ತ ನೋಡು ಅಂದ. ಅದನ್ನು ನೋಡಿದ ಅವಳಿಗೆ ಅರ್ಜುನ್, ಖುಷಿ ಮತ್ತು ಹೀರಾ ಬೈಕ್ ಮೇಲೆ ಹೋಗ್ತಾ ಇರೋ ಫೋಟೋಗಳು, ಅವರು ಪ್ರದರ್ಶನಕ್ಕೆ ಹೋದ ವಿಡಿಯೋಗಳು ಕಂಡುವು. ಮನೆಯಿಂದ ನೇರವಾಗಿ ಹತ್ತಿರದಲ್ಲಿ ನಡೆಯೋ ಪ್ರದರ್ಶನಕ್ಕೆ ಮಕ್ಕಳನ್ನು ಕರೆತಂದ ಅರ್ಜುನ್. ಅವರು ಕೇಳಿದ್ನೆಲ್ಲ ಕೊಡಿಸಿ, ತಿಂತೀವಿ ಎಂದಿದ್ನೆಲ್ಲ ತಿನ್ನಿಸಿ, ಬೇಕಾದ ಗೊಂಬೆಗಳು, ಬಟ್ಟೆಗಳು, ಚಪ್ಪಲಿಗಳೆಲ್ಲವನ್ನು ಕೊಡಿಸ್ದ. ಡ್ಯಾಡಿ ಅನ್ನುತ್ತಾ ಖುಷಿ ಅರ್ಜುನನ್ನು ಒಂದು ನಿಮಿಷವೂ ಬಿಡದು ಇರೋದನ್ನು ನೋಡ್ತಿದ್ದ. ಹೀರಾಳಿಗೂ ಮಾವ ಅನ್ನೋ ಬದಲು ಡ್ಯಾಡಿ ಅಂತ ಕರಿಬೇಕನ್ನಿಸ್ತಿತ್ತು. ಆದರೆ ನಿನ್ನೆವರೆಗೆ ಇಲ್ಲದ ಅಭ್ಯಾಸ ಇವತ್ತು ಬರೋದಕ್ಕೆ ಯೋಚಿಸ್ತಿದ್ಲು. ಏನಾದರೂ ಬೇಕಾ ಹೀರಾ? ಅವಳು ಮುಖ ಬಾಡಿರೋದನ್ನು ನೋಡಿ ಕೇಳ್ದ. ಹ್ಞೂ ಅಂತ ತಲೆಯನ್ನು ಅಡ್ಡವಾಗಿ ಆಡಿಸಿ ಮಕ್ಕಳ ಸುತ್ತ ಸೇರಿದ್ದ ಕಾಟನ್ ಕ್ಯಾಂಡಿ ನೋಡಿ ಅದು ಬೇಕು ಅಂತ ಕೇಳಿದ್ಲು. ಅವೆಲ್ಲ ರಾಸಾಯನಿಕಗಳು ಪಾಪು, ತಿಂದರೆ ಆರೋಗ್ಯ ಹಾಳಾಗುತ್ತೆ. ಮತ್ತು ಅವರೆಲ್ಲ ತಿಂತಿದಾರಲ್ಲ ಅಂತ ಮಕ್ಕಳನ್ನು ತೋರಿಸಿ ಕೇಳಿದಾಗ ಅವ್ರಿಗೆ ಗೊತ್ತಿಲ್ಲ, ಪೋಷಕರು ಹೇಳೋದಿಲ್ಲ. ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದ್ದರೂ ಅವರ ಆರೋಗ್ಯದ ನಂತರವೇ ಆ ಪ್ರೀತಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಆಟ ಆಡೋ ವಸ್ತುಗಳಾದರೆ ಯಾವುದಾದ್ರೂ ಸರಿ, ಆದರೆ ತಿನ್ನೋ ಆಹಾರ ಮಾತ್ರ ಚೆನ್ನಾಗಿರಬೇಕು. ಬೇಕಿದ್ರೆ ಮನೆಗೆ ಹೋದ್ಮೇಲೆ ಅನ್ವಿಕಾ ಹತ್ರ ಹೇಳಿ ಮಾಡಿಸ್ತೀನಿ. ಬೆಳಿಗ್ಗೆ ಶಾಲೆ ಇದೆಯಲ್ಲ, ಈಗಾಗಲೇ ತಡ ಆಯಿತು, ಊಟ ಮಾಡೋಣ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿದ ಮೇಲೆ ಅನ್ವಿಕಾಳಿಗೂ ಊಟ ಕಟ್ಟಿಸ್ಕೊಂಡು ಮನೆಗೆ ಬಂದ. ತನ್ನ ಹತ್ತಿರ ಇದ್ದ ಕಿರಿಯಲ್ಲಿ ಬಾಗಿಲು ತೆರೆದು ಮನೆಗೆ ಬಂದು ಊಟದ ಪ್ಯಾಕೆಟ್ ಮೇಜಿನ ಮೇಲಿಟ್ಟು ಅನ್ವಿಕಾಳ ಹತ್ರ ಹೋಗುವಾಗ ಹೀರಾ ಎಚ್ಚರ ಆಗಿರೋದನ್ನು ನೋಡಿ ನಿಂತು, ನಿಮ್ಮ ಮೇಡಮ್ಗೆ ಎಪ್ಸಿ ತಿನ್ನಲು ಹೇಳು ಅಂತ ಹೀರಾಳಿಗೆ ಹೇಳಿ ನಿದ್ದೆ ತೂಗ್ತಿದ್ದ ಖುಷಿಯನ್ನು ತನ್ನ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ದ. ಅನ್ವಿಕಾಳ ಹತ್ತಿರ ಬಂದು ನೋಡಿದ್ರೆ ಅವಳು ಗಾಢ ನಿದ್ದೆಯಲ್ಲಿದ್ದಾಳೆ. ಬಟ್ಟೆ ಬದಲಿಸಿ ಮುಖ ತೊಳೆದು ಬಂದು ಹೀರಾ ಅನ್ವಿಕಾಳನ್ನು ಎಷ್ಟು ಕರೆದ್ರೂ ಅವಳು ಹೇಳಲಿಲ್ಲ. ಅರ್ಜುನನಿಗೆ ಹೇಳಲು ಬಂದು ಖುಷಿಯನ್ನು ಎದೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಿದ್ದ ಅವನನ್ನು ನೋಡಿ
ತಕ್ಷಣ ಹಿಂದೆ ತಿರುಗಿ ಹೊರಟು ಹೋದ್ಲು. ಖುಷಿಯನ್ನು ಮಲಗಿಸಿ ಬಂದ ಅರ್ಜುನ್ ಅನ್ವಿಕಾಳನ್ನು ಅಪ್ಕೊಂಡು ಮಲಗಿದ್ದ ಹೀರಾಳನ್ನು ನೋಡಿ ಹೋಗಿ ಅನ್ವಿಕಾಳನ್ನು ಮೆಲ್ಲನೆ ಕರೆದ. ಅವಳು ಅರೆನಿದ್ದೆಯಲ್ಲಿ ಕದಲಿದಾಗ ಮೆಲ್ಲನೆ ಎತ್ತಿ ಹಾಲಿಗೆ ಕರೆತಂದು ತನ್ನ ಮಡಿಲಲ್ಲೇ ಕೂರಿಸ್ಕೊಂಡು ತುತ್ತು ನೀಡಿದ. ಬಂದ್ರಾ? ನಿದ್ದೆ ಕಣ್ಣಿನಲ್ಲಿ ಕೇಳಿದ್ಲು. ಇಷ್ಟೊಂದು ನಿದ್ದೆ ಏನೋ? ರಾತ್ರಿ ನಿದ್ದೆ ಇಲ್ಲದಂತೆ ಮಾಡಿ ಈಗ ಏನೋ ತಿಳಿಯದಂತೆ ಕೇಳಬೇಡ ಮಾನ್ಸ್ಟರ್, ಮೈಯೆಲ್ಲ ನೋವುತ್ತಿದೆ ಅಂತ ಮೈ ಮುರಿಯುತ್ತಾ ಅಂದ್ಲು. ಓಯ್, ಪ್ರಚೋದಿಸ್ಬೇಡ. ತಟ್ಟನೆ ಕಣ್ಬಿಟ್ಟ ಅನ್ವಿಕಾ ಸೀರೆ ಅಸ್ತವ್ಯಸ್ತವಾಗಿರೋದನ್ನು ನೋಡಿ ತಕ್ಷಣ ಸರಿಪಡಿಸ್ಕೊಂಡು ಮುಖ ಕಿವುಚಿದ್ಲು. ಇಷ್ಟು ಹಸಿವು ಇಟ್ಕೊಂಡು ಮಲಗಿದೆಯಾ ಅಂತ ಕೊನೆ ಪರೋಟ ತುತ್ತನ್ನು ನೀಡಿ ನೀರು ಕುಡಿಸ್ತಾ. ನೀವು ತಿಂದ್ರಾ? ತಿಂದೋ, ಆದರೆ ಈಗೇನಾದರೂ ಸಾಧ್ಯ ಆಗುತ್ತಾ ಬಂಗಾರ ಅಂತ ಅವಳ ಕೆನ್ನೆಯನ್ನು ಸವರಿ ಕೇಳಿದಾಗ, ಇಲ್ಲ ನಂಗೆ ನಿದ್ದೆ ಬರ್ತಿದೆ ಅಂತ ಅವನ ಮಡಿಲಿನಿಂದ ಇಳಿದು ರೂಮಿಗೆ ಹೋಗ್ತಾ ಓರಿಯಾಗಿ ಹಿಂದೆ ನೋಡಿದ್ಲು. ಅವಳನ್ನೇ ನೋಡ್ತಿದ್ದಾಗ ಪ್ಲೀಸ್ ಅಂದ್ಲು. ಸರಿ ಹೋಗು ಅಂತ ಹಾಲಿನ ಸೋಫಾದಲ್ಲಿ ಕೂತ ಅರ್ಜುನನ್ನು ನೋಡಿ ಹಾಲಿನ AC ಆನ್ ಮಾಡಿ ಬಾಗಿಲು ಹಾಕಿದ್ಲು. ರಾಕ್ಷಸಿ ಅಂತ ಬೈತಾ ತನ್ನ ಮೊಬೈಲ್ ತೆರೆದ ಅರ್ಜುನ ಕಣ್ಣುಗಳು ಮೈಥಿಲಿ ಫೋಟೋ ನೋಡಿ ಸಣ್ಣದಾದವು. ಅವಳು ಯಾವ ಫ್ಲ್ಯಾಟ್ನಲ್ಲಿದ್ದಾಳೆ ಎಂಬ ವಿಳಾಸದೊಂದಿಗೆ ಬಂದ ಮಾಹಿತಿ ಗಮನಿಸ್ತಿರು ಅಂತ ಮರುಸಂದೇಶ ನೀಡಿ ಹಣೆ ಮೇಲೆ ಕೈ ಇಟ್ಕೊಂಡು ಯೋಚಿಸ್ತಿದ್ದ ಅವನಿಗೆ ಸ್ವಲ್ಪ ಹೊತ್ತಿಗೆ ಮೃದುವಾದ ಸ್ಪರ್ಶ, ಕಂಪು ಸುಗಂಧ ತಗುಲಿದಾಗ ಅವನ ಹುಬ್ಬುಗಳು ಗಂಟು ಸಡಿಲವಾಯಿತು. ನಿದ್ದೆ ಮಾಡ್ತೀನಿ ಎಂದೆಯಲ್ಲ? ಪಕ್ಕಕ್ಕೆ ತಿರುಗಿ ಆ ಸೋಫಾದಲ್ಲಿ ಅವಳಿಗೆ ಸ್ವಲ್ಪ ಜಾಗ ಕೊಟ್ಟ. ಅಭ್ಯಾಸವಾಗಿದ್ದೀರ, ನೀವಿಲ್ಲದೆ ನಿದ್ದೆ ಬರಲ್ಲ ಅಂತಿದೆ ಅಂತ ಮುನಿಸಿನಿಂದ ಇಳಿ ಅವನ ಎದೆ ಮೇಲೆ ತಲೆ ಇಟ್ಟುಕೊಂಡು, ಎಷ್ಟು ದಿನಗಳ ನಂತರ ನೆಮ್ಮದಿಯಾಗಿದ್ದೀನಿ ಗೊತ್ತಾ ಅಂತ ಅನ್ವಿಕಾಳ ಧ್ವನಿ ನೋವಿನಿಂದ ನರಳಿದಾಗ ಅವಳ ಸೊಂಟವನ್ನು ಇನ್ನಷ್ಟು ಹತ್ತಿರ ಕೆಳ್ಕೊಂಡು ತಲೆಗೆ ಮುತ್ತು ನೀಡಿದ. ಇನ್ನೊಮ್ಮೆ ನಮ್ಮ ಮಧ್ಯೆ ದೂರ ಬರಬಾರ್ದು ಅಂತ ಪ್ರತಿಕ್ಷಣ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ. ಬರಲ್ಲ ಅಲ್ವಾ? ತಲೆ ಎತ್ತಿ ಮುಗ್ಧವಾಗ ಅವನ ಕಣ್ಣುಗಳನ್ನ ನೋಡಿದ್ಲು. ಬರಲ್ಲ ಎಂದೇ ಅಂದ್ಕೊಂಡಿದ್ದೀನಿ. ಅರ್ಜುನನ ಉತ್ತರ ಕೇಳಿ ಅನ್ವಿಕಾಳ ಕಣ್ಣುಗಳು ಕೆಂಪಾದಾಗ ಅದಕ್ಕೆ ತಂಪಾದ ಮುತ್ತು ನೀಡಿ ನಗ್ತಾ ಅಲುಗಾಡ್ತಿದ್ದ ಮೂಗಿನ ಮೇಲೆ ಮುತ್ತಿಟ್ಟ. ಬಂದು ದೂರ ಸಾಕು, ಈ ಬಾರಿ ಅಂತ ಅವಕಾಶ ಯಾರಿಗೂ ಕೊಡಲ್ಲ ಅಂತ ಗಟ್ಟಿಯಾಗಿ ಹೇಳಿ ಅವನನ್ನು ಮತ್ತಷ್ಟು ಗಟ್ಟಿಯಾಗಿ ತಪ್ಕೊಂಡ್ಳು. ಸ್ವಲ್ಪ ಜಾಗ ಬಿಡಮ್ಮ, ನನ್ನಿಷ್ಟ ಸಂಪತ್ತುಗಳು ನುಜ್ಜುಗುಜ್ಜಾಗ್ತಿವೆ ಅಂತ ತಮಾಷೆ ಮಾಡ್ತಾ ಸೀರಿಯಸ್ ಸೆರಗನ್ನು ಸರಿಸಿ ಅವಳ ಹೃದಯದಲ್ಲಿ ನಿಲ್ಲಿಸ್ದ. ಅವಳ ಬೆರಳುಗಳು ಅವನ ಕೂದಲನ್ನು ಸವರ್ತಿದ್ರೆ ಅವನ ತುಟಿಗಳು ಅವಳ ಸೌಂದರ್ಯವನ್ನು ಆಸ್ವಾದಿಸ್ತಿದ್ವು. ಸ್ಪರ್ಶಗಳು ನಿಟ್ಟುಸಿರಾಗಿ ಆ ರಾತ್ರಿ ಆ ಸೋಫಾವೇ ಅವರಿಗೆ ಹೂವಿನ ಹಾಸಿಗೆ ಆಯಿತು. ಬೆವರಿನ ಹನಿಗಳು ತುಂಬಿದ ಅವನ ಹಣೆಯನ್ನು ಒರೆಸ್ತಾ, ಯಾರಿಗಾಗಿ ಕಷ್ಟ ಅಂತ ಹೇಳಿದ್ಲು. ಖುಷಿಗೆ ತಮ್ಮನನ್ನು ಕೊಡಬೇಕಲ್ಲ, ಅದಕ್ಕೆ ನಗ್ತಾ ಆಸೆ ಅಂದ್ಲು. ತಪ್ಪ? ಹೀರಾ ಇದ್ದಾಳೆ ಅಂತ ಮರೆತು ಹೋಗ್ತಿದ್ದೀರಾ? ಅವಳು ತಮ್ಮ ಆಗಲ್ವಲ್ಲ? ಅಮ್ಮನ ಹೋಲಿಕೆಯೊಂದಿಗೆ ಮುದ್ದಾಗಿರೋ ಪುಟ್ಟ ಹುಡುಗ ಬೇಕು ಅಂತ ಅವಳನ್ನು ಲತೆಯಿಂದ ಬೆಸೆದುಕೊಂಡ. ಮತ್ತೊಮ್ಮೆ ಮೊಬೈಲ್ ಸದ್ದು ಮಾಡಿದ್ರಿಂದ ನೋಡಿದ ವಿನಯ್. ಮೈಥಿಲಿ ಇತ್ತ ನೋಡು ಅಂದ. ಅದನ್ನು ನೋಡಿದ ಅವಳಿಗೆ ಅರ್ಜುನ್, ಖುಷಿ ಮತ್ತು ಹೀರಾ ಬೈಕ್ ಮೇಲೆ ಹೋಗ್ತಿರೋ ಫೋಟೋಗಳು ಅವರು ಪ್ರದರ್ಶನಕ್ಕೆ ಹೋದವು ಕಂಡವು. ಇವೆಲ್ಲ ನಮಗೆ ಯಾಕೆ ಕಳಿಸಿದ್ದಾನೆ? ಅದೇ ನನಗೆ ಅರ್ಥ ಆಗ್ತಿಲ್ಲ. ಇವು ನಮ್ಮನ್ನು ಬೆದರಿಸ್ತಿದ್ದಾನಾ? ನಮ್ಗೆ ಸಹಾಯ ಮಾಡ್ತಿದ್ದಾನಾ? ಬೆದರಿಸುತ್ತಲೇ ಸಹಾಯ ಮಾಡ್ತಿದ್ದಾನೋ? ಏನೇ ಆಗಲಿ, ಇಂಥವರಿಂದ ನಮ್ಗೆ ಅಪಾಯ ಇದೆ. ಬೇಗ ಅವನು ಯಾರು ಅಂತ ಕಂಡುಹಿಡಿ, ಇಲ್ದಿದ್ರೆ ಜರ್ಮನಿಯಿಂದ ಬರೋ ಗುಂಡು ನಿನ್ನ ಹೃದಯವನ್ನು ಸೀಳುತ್ತೆ ಅಂತ ಸುಲಭವಾಗಿ ಹೇಳಿ ಬಿಸಿ ಬಿಸಿ ಊಟ ಹೊಟ್ಟೆಗೆ ಹಾಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಗುಂಡು ನನಗೆ ಮಾತ್ರನೇ, ನಿನಗೆ ತಗಲಿಲ್ವಾ? ವಿನಯ್ ಹಿಂದೆ ಬಂದ ಊಟಕ್ಕೆ. ನನ್ನ ಸಂಗತಿ ಹೇಗಿದ್ರು ನಿನಗೆ ಮಾತ್ರ ಸಾವು ಖಚಿತ. ನಿಮ್ಮ ಭಾವನೆನ ಅಷ್ಟು ಕಡಿಮೆ ಅಂದ್ಕೊಂಡಿದ್ಯಾ? ವಿನಯ್ ಪ್ರಶ್ನೆಗೆ ಬಾಯಿ ಹೋಗೋ ತುತ್ತು ನಿಂತು ಯೋಚನೆಗೆ ಬಿದ್ದ ಮೈಥಿಲಿ, ಭಾವನೆಗೆ ನಾವಿಲ್ಲಿಗೆ ಬಂದಿದ್ದೀವಿ ಅಂತ ತಿಳಿಯೋದು ದೊಡ್ಡ ವಿಷಯ ಅಲ್ಲ. ಹೀರಾಳನ್ನು ಹೀಗೆ ನೇರವಾಗಿ ಭೇಟಿಯಾಗೋದಕ್ಕಾಗಲ್ಲ. ಹೌದು, ನಿಂಗೆ ತಿಳಿದಿರೋ ಡ್ರಿಲ್ ಮಾಸ್ಟರ್ ಹೀರಾ ಓದೋ ಶಾಲೆಯಲ್ಲಿದ್ದಾನೆ ಅಂತ ಹೇಳಿದೆಯಲ್ಲ? ಹಾಂ, ನನ್ನ ಗೆಳೆಯ ಅವನು. ಅವನ ಶಿಫಾರಸ್ಸಿನಿಂದ ಆ ಶಾಲೆಯಲ್ಲಿ ನನಗೆ ಶಿಕ್ಷಕಿ ಕೆಲಸ ಕೊಡಿಸಬಲ್ಲನಾ? ಪಾಪು, ಅದು ಸಾಮಾನ್ಯ ಶಾಲೆಯಲ್ಲ, ಅಂತಾರಾಷ್ಟ್ರೀಯ ಶಾಲೆ. ಯಾರನ್ನು ಬೇಕಾದ್ರೂ ತೆಗೆದುಕೊಳ್ಳೋದಿಲ್ಲ. ಅದು ನನಗೂ ಗೊತ್ತು. ಅದಕ್ಕೆ ನನ್ನ ಹತ್ರ ಒಂದು ಯೋಜನೆ ಇದೆ. ಏನದು? ನಾವಿಬ್ಬರು ಗಂಡ ಹೆಂಡತಿ ಅಂತ ಮೊದಲು ಒಂದು ನಕಲಿ ಮದುವೆ ಪ್ರಮಾಣ ಪತ್ರ ಮಾಡಿಸು. ಆಮೇಲೆ ನನ್ನ ಪದವಿ ಪ್ರಮಾಣ ಪತ್ರಗಳನ್ನ ಕೂಡ ಹಾಗೆ ಮಾಡಿಸಿ ಶಾಲೆಗೆ ಹೋಗೋಣ. ಇನ್ನೊಂದು ವಿಷಯ, ನನ್ನ ಹೆಸರು ವಿಳಾಸ ಮಾತ್ರ ಅಲ್ಲ, ಧರ್ಮವನ್ನು ಬದಲಾಯಿಸಬೇಕು. ನೀನು ಬುದ್ಧಿ ಸಾಮಾನ್ಯವಲ್ಲಮ್ಮ, ಮಹಾಬುದ್ಧಿ. ಹೋಗಲೇ ಸಾಕು, ಹೇಳಿದ ಕೆಲಸ ನೋಡು. ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿ ಪ್ರಯಾಣದಿಂದ ನಂಗೆ ನಿದ್ದೆ ಬರ್ತಿದೆ ಅಂತ ಹೋಗಿ ಮೈಥಿಲಿ ಬಾಗಿಲು ಗಟ್ಟಿಯಾಗಿ ಹಾಕೊಂಡ್ಳು. ಇಂಥ ಕೆಲಸ ಮಾಡೋನಿಗಾಗಿ ಅಂತರ್ಜಾಲದಲ್ಲಿ ಒಂದು ಗಂಟೆ ಹುಡುಕಾಡಿದ ವಿನಯ್ ಒಂದು ವೆಬ್ಸೈಟ್ನಲ್ಲಿ ನಂಬರ್ ತಗೊಂಡು ಹಾಯ್ ಅಂತ ಸಂದೇಶ ಕಳಿಸಿ ಅತ್ತ ಕಡೆಯಿಂದ ಉತ್ತರಕ್ಕೆ ಕಾಯ್ತಾ ನಿದ್ದೆಗೆ ಜಾರ್ದ. ಬೆಳಗ್ಗೆ ಎಂದಿನಂತೆ ಅನ್ವಿಕಾ ತನ್ನ ಕೆಲಸದಲ್ಲಿ ತೊಡಗಿದ್ರೆ ನಿದ್ದೆ ಎದ್ದಾಗ ತನ್ನ ರೂಮ್ನಲ್ಲಿ ತನ್ನ ಪಕ್ಕದಲ್ಲೇ ಕಂಡು ಖುಷಿಯನ್ನು ವಿಚಿತ್ರವಾಗಿ ನೋಡ್ತಾ, ಅನ್ವಿಕಾ, ರಾತ್ರಿ ಎಷ್ಟು ಹೊತ್ತು ಎಬ್ಬಿಸ್ದೆ, ಆದರೂ ಅಂತ ಗಾರ್ಡನಿದೆಯಾ ಅಂತ ಆಕಳಿಸ್ತಾ ಬಂದ ಹೀರಾ. ಹೌದು ಖುಷಿ, ನಮ್ಮ ರೂಮಿಗೆ ಹೇಗೆ ಬಂದ್ಲು? ರಾತ್ರಿ ಅವಳು ಮಾನ್ಸ್ಟರ್ ರೂಮ್ನಲ್ಲಲ್ವೇ ಮಲಗಿದ್ದು ಅಂತ ಕೇಳಿದ್ಲು. ಅಡುಗೆ ಮಾಡ್ತಿದ್ದ ಅನ್ವಿಕಾ ಒಂದು ಕ್ಷಣ ಸ್ತಬ್ಧಳಾದ್ಲು ಮಗುವಿನ ಪ್ರಶ್ನೆಗೆ.
ಅಷ್ಟರಲ್ಲೇ ಜಾಗಿಂಗ್ ಮುಗಿಸಿ ಬಂದ ಅರ್ಜುನನಿಗೆ ಹೀರಾಳ ಪ್ರಶ್ನೆ ಕೇಳಿಸ್ತು. ಬೆಳಿಗ್ಗೆ ನಾನು ಜಾಗಿಂಗ್ ಹೋಗುವಾಗ ಅವಳು ಒಬ್ಬಳೇ ಇರ್ತಾಳೆ ಅಂತ ನಿಮ್ಮ ಪಕ್ಕ ಮಲಗಿಸ್ದೆ ಅಂತ ಹೇಳಿ ಅನ್ವಿಕಾಳಿಗೆ ಕಣ್ಣು ಹೊಡೆದು ಫ್ರೆಶ್ ಆಗೋದಕ್ಕೆ ಹೋದ. ಅನ್ವಿಕಾ ನಿಟ್ಟುಸಿರು ಬಿಟ್ಲು. ಓಹ್, ನಾನೇನಾದರೂ ಸಹಾಯ ಮಾಡಲಾ ಅಂತ ಹೀರಾ ಕೇಳಿದ್ಲು. ನೀನು ನನಗೇನು ಸಹಾಯ ಮಾಡಬೇಡ, ಕೆಲಸದವಳು ಬರ್ತಾಳೆ, ಆದರೆ ಈ ಹಾಲು ಕುಡಿ ಅಂತ ಒಂದು ಲೋಟ ಬೋರ್ವಿಟಾ ಬೆರೆಸಿದ ಹಾಲು ಕೊಟ್ಲು. ಹಾಲ್ನಲ್ಲಿ ಕೂತು ಟಿವಿಯಲ್ಲಿ ಕೇಳಿಸ್ತಾ ಇರೋ ಸುಪ್ರಭಾತವನ್ನು ಕೇಳ್ತಾ ಬಾಗಿಲಿನಿಂದ ನೇರವಾಗಿ ಮನೆಯೊಳಗೆ ಬೀಳ್ತಿರೋ ಸೂರ್ಯನ ಕಿರಣಗಳನ್ನ ನೋಡ್ತಾ ಇಂಥ ಜಾಗ ಸ್ವರ್ಗಕ್ಕೆ ಸಮಾನ ಅಂತ ತನಗೆ ತಾನೇ ಅಂದ್ಕೊಳ್ತಾ ಹಾಲು ಕುಡಿದ ಹೀರಾ ಖುಷಿಯನ್ನು ಎಬ್ಸೋದಕ್ಕೆ ಹೋದ್ಲು. ಗ್ರೀನ್ ಟೀ ಕಪ್ ತಗೊಂಡು ಅರ್ಜುನ್ನ ರೂಮ್ಗೆ ಬಂದ್ಲು ಅನ್ವಿಕಾ. ಫ್ರೆಶ್ ಆಗಿ ಟವೆಲ್ನಲ್ಲಿರೋ ಅವನ ಅರ್ಧನಗ್ನ ದೇಹದ ಮೇಲಿರೋ ಕೆಂಪು ಉಗುರಿನ ಗುರುತುಗಳನ್ನ ನೋಡಿ ಅಯ್ಯೋ ಹೀಗಾಗಿದೆಯೇ ಅಂತ ಆತಂಕದಿಂದ ಬಂದು ಅವುಗಳನ್ನ ಮುಟ್ಟು ನೋಡಿ ನೋವಾಗ್ತಿದೆಯಾ ಅಂತ ಕೇಳಿದ್ಲು. ಅನ್ವಿಕಾಳ ಕುತ್ತಿಗೆ ಮೇಲಿರೋ ಕೆಂಪು ಹಲ್ಲಿನ ಗುರುತನ್ನು ತೋರಿಸಿ ನಿನಗೂ ನೋವಾಗ್ತಿದೆಯಾ ಅಂತ ಮರು ಪ್ರಶ್ನೆ ಹಾಕ್ತಾ ಇಲ್ಲ ಚೆನ್ನಾಗಿದೆ ಅಂತ ನಕ್ಕದ್ಲು. ನನಗೆ ಇನ್ನೂ ಚೆನ್ನಾಗಿದೆ ಎಂದು ಕಾಟನ್ ಸೀರೆಯಲ್ಲಿ ಅಚ್ಚುಕಟ್ಟಾಗಿ ಮುದ್ದಾಗಿರೋ ಅನ್ವಿಕಾಳನ್ನು ಮೇಲಿನಿಂದ ಕೆಳಗೆ ನೋಡ್ತಿದ್ದಾನೆ ಅರ್ಜುನ್. ಕಬಾಟ್ನಿಂದ ಅವನಿಗೆ ಬಟ್ಟೆ ತೆಗೆದು ಮಂಚದ ಮೇಲಿಟ್ಟು ಬೇಗ ತಯಾರಾಗಿ ಬನ್ನಿ ತಿಂಡಿ ಜೊತೆಯಲ್ಲಿ ತಿನ್ನೋಣ ಅಂತ ಹೋಗ್ತಿದ್ದ ಅನ್ವಿಕಾಳ ಸೀರೆ ಸೆರಗನ್ನು ಅರ್ಜುನ್ ಹಿಡಿದ. ಊರಿಯಾಗಿ ಭುಜದ ಮೇಲೆ ನೋಡಿದ್ಲು. ಕಣ್ಣಿನ ಕಾಡಿಗೆಯ ಹರಿತು ಅವನ ಮನಸ್ಸಿನಲ್ಲಿ ಬಾಣದಂತೆ ನಾಡ್ತು. ತಟ್ಟನೆ ಸೆರಗು ಹಿಡಿದು ಹಿಂದೆ ಎಳೆದು ಹೊಟ್ಟೆ ಸುತ್ತ ಕೈ ಬಿಗಿದು ಭುಜದ ಮೇಲೆ ಗಡ್ಡ ಊರಿ ಇವತ್ತು ರಜೆ ತಗೋಬಾರ್ದೆ ಬಂಗಾರ ಅಂತ ಮುದ್ದಾಗಿ ಕೇಳ್ದ. ಸೇರಿ 2 ದಿನ ಆಗಿಲ್ಲ, ರಜೆ ಕೇಳಿದರೆ ನಮ್ಮ ಪ್ರಿನ್ಸಿಪಲ್ ಬೈತಾರೆ. ನನ್ನ ಹೆಂಡತಿ ಕೇಳಿದ್ರೆ ರಜೆ ಕೊಡೋದು ಶಾಲೆಯನ್ನೇ ಕೊಂಡುಕೊಳ್ತೀನಿ ಅಂತ ಕೆಲಸ ಮಾಡಬೇಡಿ ಮಹಾಪ್ರಭುಗಳೇ, ಬೇಕಿದ್ರೆ ನಾಳೆ ರಜೆ ಹಾಕ್ತೀನಿ, ಮಕ್ಳಿಗೆ ಪರೀಕ್ಷೆ ನಡೀತಿದೆ ಅಂತ ಹೇಳಿದ್ಲು. ಇವತ್ತು ಕೆಲಸಗಳಿಲ್ಲ, ಅರ್ಥ ಮಾಡ್ಕೋ, ರಾತ್ರಿ ಸಮಯ ನೋಡಿ ಮಿತವಾಗಿ ಪ್ರೇಮ ಮಾಡೋದು ನನ್ನ ಕಷ್ಟ ಆಗ್ತಿದೆ. ಅರ್ಜುನ್ ನೀನೇನಾ ಇದು ಮಾತಾಡ್ತಿರೋದು ಅಂತ ಬಾಯಿ ಕಣ್ಣು ದೊಡ್ಡದು ಮಾಡಿದ್ಲು ಅನ್ವಿಕಾ. ಶಾಲೆಯಲ್ಲಿ ಕಾರಣ ಹೇಳ್ತೀನಿ ಸರಿ, ಮನೆಯಲ್ಲಿರೋ ಈ ಗುಡುಗು ಸಿಡಿಲುಗಳಿಗೆ ಏನು ಹೇಳಿ ಒಪ್ಪಿಸ್ತೀರಾ ಮಹಾಶಯರೇ? ಯೋಚಿಸ್ಬೇಕಾದ ವಿಷಯವೇ. ನಗ್ತಾ ಟೀ ಕುಡಿದು ಚೆನ್ನಾಗಿ ಒತ್ತಿಸಿ ನನಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಅಂತ ಹೊರಟು ಹೋದ್ಲು ಅನ್ವಿಕಾ. ಹೀರಾ ಖುಷಿ ತಯಾರಾಗಿ ಬಂದರು. ಮಮ್ಮಿ ಡ್ಯಾಡಿ ಬರಲಿಲ್ವಾ? ಬಂದರು ಖುಷಿ, ಟೀ ಕೊಟ್ಟೆ, ತಯಾರಾಗ್ತಿದ್ದಾರೆ ಅನಿಸುತ್ತೆ ಅಂತ ತಿಳಿಯದಂತೆ ಅಂದ್ಲು. ನಾನು ಹೋಗಿ ಕರಿತಿರ್ತೀನಿ ಅಂತ ಹೋದ ಖುಷಿ ಮಮ್ಮಿ ಅಂತ ಕೂಗಿದ ಕೂಗಿಗೆ ಏನಾಯಿತು ಅಂತ ಹೀರಾ ಮತ್ತು ಅನ್ವಿಕಾ ಓಡ್ತಾ ಹೋದರು. ಮಂಚದ ಮೇಲಿನ ದೃಶ್ಯ ಕೊಂಡು ಅನ್ವಿಕಾ ಅಯೋಮಯವಾಗಿ ನೋಡಿದ್ರೆ ಏನಾಯ್ತು ಎಂದು ಕೇಳಿದ ಹೀರಾ ಮುಸುಕು ಹಾಕೊಂಡು ಮಲಗಿದ್ದ ಅರ್ಜುನನ್ನು ನೋಡಿ ಅನ್ವಿಕಾಳನ್ನು ನೋಡಿದ್ಲು. ಮಮ್ಮಿ ಡ್ಯಾಡಿಗೆ ಆರೋಗ್ಯ ಸರಿಯಿಲ್ಲ, ನೋಡು ಹೇಗೆ ನಡುಕ್ತಿದ್ದಾರೆ, ಕೆಮ್ಮು ಕೂಡ. ಖುಷಿ ಹೇಳ್ತಾ ಇದ್ರೆ ಮರೆತು ಹೋಗಿದ್ದನ್ನು ನೆನಪು ಮಾಡಿಕೊಂಡು ಅರ್ಜುನ್ ಒಣಕೆಮ್ಮು ಹಾಕೋದನ್ನು ನೋಡಿ ಅನ್ವಿಕಾ ಬಾಯಿ ಮುಚ್ಕೊಂಡ್ಳು. ಬೆಳಿಗ್ಗೆ ಚೆನ್ನಾಗಿ ಇದ್ರಲ್ಲ, ಇಷ್ಟರಲ್ಲಿ ಏನಾಯಿತು? ಹೀರಾ ಕೂಡ ಆಘಾತಕ್ಕೊಳಗಾದ್ಲು. ಮಮ್ಮಿ ಏನು ಹಂಗೆ ನೋಡ್ತಿದ್ಯಾ, ಬೇಗ ಬಂದು ನೋಡು, ಏನಾದರೂ ಸಹಾಯ ಮಾಡು ಅಂತ ಖುಷಿ ಆತಂಕ ಪಡ್ತಿದ್ರೆ ಅರ್ಜುನನ್ನು ಕೋಪದಿಂದ ನೋಡ್ತಾ ಹಣೆ ಮುಟ್ಟಿದ ಅನ್ವಿಕಾ ಜ್ವರ ಇಲ್ಲ, ತಣ್ಣಗಿದೆ ಅಂದಾಗ ಯಾರೂ ನೋಡದಂತೆ ಅವಳ ಸೊಂಟ ಚಿವಿಡ್ತಾ ಅರ್ಜುನ್ ಅಯ್ಯೋ ಅಂತ ಕೂಗೋದನ್ನು ಕೊನೆ ಕ್ಷಣದಲ್ಲಿ ತಡೆ ಹಿಡಿದು ಬಹುಶಃ ಒಳ ಜ್ವರ ಇರಬೇಕು, ಬೆಳಗ್ಗೆ ಮಂಚಿನಲ್ಲಿ ಹೋದ್ರಲ್ಲ ಅದಕ್ಕೆ ಬಂದಿರ್ಬೋದು, ಇಲ್ಲಿನ ನೀರು ಸರಿ ಹೋಗದಿರೋದು ಕೂಡ ಒಂದು ಕಾರಣ ಇರ್ಬೋದು ಅಂತ ಒಳ್ಳೆ ಹೆಂಡತಿಯಾಗಿ ತನ್ನ ಕರ್ತವ್ಯ ನಿರ್ವಹಿಸಿದ್ಲು ಅನ್ವಿಕಾ. ಹಾಗಾದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಮಮ್ಮಿ? ಯಾಕ್ತಾ ಈ ಒಂದು ಮಾತ್ರೆ ತೊಗೊಂಡ್ರೆ ಕಡಿಮೆ ಆಗುತ್ತೆ, ನಿಮ್ಗೆ ಶಾಲೆಗೆ ಸಮಯ ಆಯಿತು, ಹೊರಡಿ ಅಂತ ಮತ್ತೆ ಕೆಮ್ಮಿದಂತೆ ನಟಿಸಿದ ಅರ್ಜುನ್. ನಿನ್ನನ್ನು ಹೀಗೆ ಬಿಟ್ಟು ನಾವು ಹೇಗೆ ಹೋಗೋಣ ಅಂದ್ಲು ಹೀರಾ ಕೂಡ. ಯಾವಾಗಲೂ ಅನಾರೋಗ್ಯಕ್ಕೀಡಾಗದ ಅರ್ಜುನನ್ನು ಪ್ರೀತಿಯಿಂದ ನೋಡುತ್ತಾ. ಪರವಾಗಿಲ್ಲ, ನಾನು ನಿಭಾಯಿಸ್ತೀನಿ, ನೀವು ಹೊರಡಿ, ಸಮಯ ಆಗ್ತಿದೆ ಅಂತ ಮತ್ತೊಮ್ಮೆ ಒತ್ತಿ ಹೇಳುತ್ತಾ ಅನ್ವಿಕಾಳನ್ನು ನೋಡ್ದ. ಸೈಡ್ ಟೇಬಲ್ ಡ್ರಾನಿಂದ ಪ್ಯಾರಾಸಿಟಮಾಲ್ ತೊಗೊಂಡು ನುಂಗಿ ಕಡಿಮೆ ಆಗುತ್ತೆ, ತಿಂಡಿ ಊಟ ಹಾಟ್ ಬಾಕ್ಸ್ನಲ್ಲಿ ಇಡ್ತೀನಿ, ಹಾಲು ಕಾಯಿಸಿ ಫ್ಲಾಸ್ಕ್ನಲ್ಲಿ ಇಡ್ತೀನಿ, ಕುಡಿದು ತಿಂದು ವಿಶ್ರಾಂತಿ ತೊಗೊಳ್ಳಿ, ಕಡಿಮೆ ಆಗದಿದ್ದರೆ ಸಂಜೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಹೀರಾ ಖುಷಿ ಶಾಲೆಗೆ ಸಮಯ ಆಯಿತು ನಡೀರಿ ಅಂದ್ಲು ಅನ್ವಿಕಾ. ಮಮ್ಮಿ ಡ್ಯಾಡಿಗಿಷ್ಟು ಹುಷಾರಿಲ್ದಿರುವಾಗ ಬಿಟ್ಟು ಹೇಗೆ ಹೋಗೋಣ? ಹೀರಾ ಮನಸ್ಸಿನಲ್ಲೂ ಅದೇ ಮಾತಿತ್ತು, ಆದರೆ ಹೊರಗೆ ಹೇಳಲಿಲ್ಲ ಅಷ್ಟೇ. ಅಯ್ಯೋ ಏನೂ ಆಗಿಲ್ಲ ಖುಷಿ, ಸುಮ್ಮನೆ ಜ್ವರ ಅಷ್ಟೇ. ಆದರೆ ಏನು, ಜೊತೆಗೆ ಯಾರೂ ಇಲ್ಲದೆ ಹೇಗೆ ಹೋಗೋಣ? ಅನ್ವಿಕಾ ತಾತನಿಗೆ ಫೋನ್ ಮಾಡಿದ್ರೆ ಬರ್ತಾರಲ್ವಾ? ತಾತ ಇಲ್ಲ ಹೀರಾ, ಅವ್ರ ಗೆಳೆಯ ಒಬ್ಬರು ಚೆನ್ನೈನಲ್ಲಿದ್ದಾರೆ, ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ, 2 ದಿನ ಬರಲ್ಲ ಅಂತ ಹೇಳಿದ್ಲು. ಈಗ ಹೇಗೆ, ನನಗೇನೂ ಆಗಲ್ಲ ಅಂತಿದ್ದೀನಲ್ಲ, ನೀವು ಚಿಂತಿಸಬೇಡಿ ಅಂದ ನಮ್ಮ ನಾಟಕಗಾರ ಅರ್ಜುನ್. ಇಲ್ಲ, ನಿಂಗೆ ಜೊತೆಯಾಗಿಲ್ಲದೆ ನಾವು ಹೋಗೋದಿಲ್ಲ ಅಂದ್ಲು ಖುಷಿ. ಹೌದು ಅಂದ್ಲು ಹೀರಾ ಕೂಡ. ಹಾಗಾದರೆ ಈಗೇನು ಮಾಡೋಣ? ಒಂದು ಕೆಲಸ ಮಾಡೋಣ ಮಮ್ಮಿ, ನೀನು ಇವತ್ತು ಶಾಲೆಗೆ ಅನಾರೋಗ್ಯದ ರಜೆ ಹಾಕ್ಬಿಡು, ಡ್ಯಾಡಿ ಜೊತೆ ಇದ್ದವ್ರನ್ನ ಚೆನ್ನಾಗಿ ನೋಡ್ಕೊ, ಅಕ್ಕ ನಾನು ಶಾಲೆಗೆ ಹೋಗ್ತೀವಿ. ಒಳ್ಳೆ ಉಪಾಯ ಅಂದ್ಲು ಹೀರಾ.
ನೋ 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 ನೋ, ನನಗೇಗಾಗುತ್ತೆ? ಇವತ್ತು ಶಾಲೆಯಲ್ಲಿ ಪರೀಕ್ಷೆ ಇದೆ, ನನಗಾಗಲ್ಲ. ಮಮ್ಮಿ, ಅಂದರೆ ನಿನಗೆ ಡ್ಯಾಡಿ ಆರೋಗ್ಯಕ್ಕಿಂತ ಶಾಲೆ ಹೆಚ್ಚಾಯ್ತಾ? ಅಲ್ಲಿ ನೀನು ಇಳಿದಿದ್ರು ಬೇರೆ ಶಿಕ್ಷಕರು ನೋಡ್ಕೊಳ್ತಾರೆ, ಆದರೆ ಇಲ್ಲಿ ಡ್ಯಾಡಿಯನ್ನು ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ ಅಂತ ಅಳೋ ಮುಖ ಮಾಡಿದ್ಲು ಖುಷಿ. ಅಯ್ಯೋ ಅನಿಸಿದ್ರು ಅರ್ಜುನ್ ಸತ್ಯ ಹೇಳೋ ಮುನ್ನವೇ. ಸರಿ ಇರ್ತೀನಿ, ನೀನು ಅಳಬೇಡ ಅಂತ ಖುಷಿಯನ್ನು ಎತ್ಕೊಂಡ್ಲು ಅನ್ವಿಕಾ. ಸಂತೋಷಗೊಂಡ ಖುಷಿ ಮಮ್ಮಿಗೆ ಮುತ್ತು ನೀಡಿ, ಥ್ಯಾಂಕ್ ಯು ಮಮ್ಮಿ, ನೀನು ತುಂಬ ಒಳ್ಳೆಯವಳು ಅಂತ ಹೊಗಳಿ ಕೆಳಗಿಳಿದು ಅರ್ಜುನ್ ಪಕ್ಕ ಸೇರಿ, ಮಮ್ಮಿ ಇರ್ತಾಳಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ, ನೀನು ಚಿಂತಿಸ್ಬೇಡ ಡ್ಯಾಡ್ ಅಂತ ಧೈರ್ಯ ಹೇಳಿ, ಅಕ್ಕ ಬಾ ನಾವು ಬೇಗ ತಯಾರಾಗೋಣ ಅಂದ್ಲು ಉತ್ಸಾಹದಿಂದ. ಅನ್ವಿಕಾ, ರಜೆ ಪತ್ರ ಏನಾದರೂ ಕೊಡ್ತೀಯಾ? ಹೋಗಿ ಪ್ರಿನ್ಸಿಪಲ್ ಸರ್ ಕೊಡ್ತೀವಿ ಅಂದ್ಲು ಹೀರಾ. ನಾನು ಫೋನ್ ಮಾಡಿ ಹೇಳ್ತೀನಿ, ನಡೀರಿ ನೀವು ತಿಂಡಿ ತಿನ್ನಿ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಿದ್ರೆ ಹಿಂದೆ ತಿರುಗಿದ ಹೀರಾ ಓಡ್ ಬಂದು ಅರ್ಜುನ್ ಕೆನ್ನೆಗೆ ಮುತ್ತಿಟ್ಟು, ಜಾಗ್ರತೆ ಮಾನ್ಸ್ಟರ್ ಅಂತ ಮಿಂಚಿನಂತೆ ರೂಮ್ನಿಂದ ಮಾಯ ಆದ್ಲು. ಹೀರಾ ನೀಡಿದ ಮೊದಲ ಮುತ್ತಿಗೆ ಅರ್ಜುನ್ನ ತಂದೆಯ ಮನಸ್ಸು ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡಿದ್ರೆ ಅನ್ವಿಕಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕತೆ ಮುಂದುವರಿಯುತ್ತೆ. ಮುಂದಿನ ಎಪಿಸೋಡ್ ಪ್ರತಿಲಿಪಿಯಲ್ಲಿ ಅಪ್ಲೋಡ್ ಆಗಿರುತ್ತೆ, ಹೋಗಿ ಅಲ್ಲಿ ಓದಿ. ಥ್ಯಾಂಕ್ ಯು.